ಆಕಾಶವಾಣಿ ಮಡಿಕೇರಿ. ಪ್ರೀತಿಯ ಕೇಳುಗರೆ, ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಕೊಡಗು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಮಡಿಕೇರಿ ಇಲ್ಲಿಯ ಮಹಿಳಾ ಸದಸ್ಯರಾದಂತಹ ಗೌರಮ್ಮಣ್ಣಿಯವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವರನ್ನು ಮಾತನಾಡಿಸೋಣ. ಏನಿದೆ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಒಂದು ಗುರಿ, ಉದ್ದೇಶ ಮತ್ತು ಪರಿಹಾರವನ್ನು ಗ್ರಾಹಕರು ಹೇಗೆ ಪಡೆದುಕೊಳ್ಬೇಕು, ಇವೆಲ್ಲದರ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಗ್ರಾಹಕರ ಸಂರಕ್ಷಣಾ ಕಾಯ್ದೆ 2019 ಪ್ರಕಾರ ಗ್ರಾಹಕ ಅಂದರೆ ಯಾರು ಅಂತ ಹೇಳಿದೆ ಅಧಿನಿಯಮ? ಯಾರು ಯಾವುದೇ ಒಂದು ವಸ್ತುವನ್ನ ಅಥವಾ ಒಂದು ಸೇವೆಯನ್ನ ಹಣ ಕೊಟ್ಟು ಖರೀದಿ ಮಾಡಿದ್ರೆ ಅವರನ್ನ ನಾವು ಗ್ರಾಹಕರು ಅಂತೇಳಿ ಕರಿತೀವಿ ಕಾಯ್ದೆ ಪ್ರಕಾರ. ಅದೇ ರೀತಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನ ಖರೀದಿಸಿದ್ದನ್ನ ಮತ್ತೊಬ್ಬ ವ್ಯಕ್ತಿ ಅವನ ಒಂದು ಒಪ್ಪಿಗೆಯ ಮೇರೆಗೆ ಉಪಯೋಗಿಸಿದ್ರೆ ಆ ಉಪಯೋಗಿಸಿದಂತ ಫಲಾನುಭವಿಯು ಕೂಡ ಗ್ರಾಹಕ ಎಂಬ ಪದದ ವ್ಯಾಪ್ತಿಯಲ್ಲಿ ಬರ್ತಾನೆ. ಯಾರೆಲ್ಲ ವ್ಯಕ್ತಿಗಳು ಇವರಿಬ್ಬರು ಬಿಟ್ಟು ಗ್ರಾಹಕ ಏನು ಪರಿಭಾಷೆ ಇದೆ ಅದರ ವ್ಯಾಪ್ತಿಗೆ ಬರ್ತಾರೆ ಅಂತ ಹೇಳ್ತೀರಿ? ಅಂದ್ರೆ ಈಗ ನಾವು ಒಂದು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಈಗ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಏನೋ ಒಂದು ವಸ್ತುನ ಹಣ ಕೊಟ್ಟು ಖರೀದಿಸಿರ್ತಾರೆ, ಅದನ್ನ ನಾನು ಉಪಯೋಗಿಸಿರ್ತೀನಿ. ಆಗ ನಾನು ಆ ವಸ್ತುವನ್ನ ಉಪಯೋಗಿಸೋದ್ರಿಂದ ನಾನು ಒಂದು ಗ್ರಾಹಕ ವ್ಯಾಪ್ತಿಗೆ ಬರ್ತೇನೆ. ಆದ್ರೆ ಯಾವುದೇ ವಸ್ತುವನ್ನ ಖರೀದಿಸಿದಕ್ಕೆ ಬಿಲ್ ಅನ್ನ ಇಟ್ಕೊಂಡಿರ್ಬೇಕು, ಅದು ಪ್ರಮುಖವಾದಂತದ್ದು. ಮತ್ತೆ ಈಗ ನಾವು ದುಡ್ಡನ್ನ ಒಪ್ಪಂದ ಮಾಡ್ಕೋಬಹುದು. ಈಗ ಸ್ವಲ್ಪ ಕೊಟ್ಟು ಮುಂದೆ ಸ್ವಲ್ಪ ಕೊಡ್ತೀವಿ ಅಂತ ಹೇಳಿ ಒಂದು ಒಪ್ಪಂದ ಮಾಡ್ಕೊಂಡಿದ್ರು ಕೂಡ ನಾವು ಗ್ರಾಹಕ ಎಂಬ ಪದದ ವ್ಯಾಪ್ತಿಗೆ ಬರ್ತೇವೆ. ಈಗ ಮೇಡಮ್, ಒಂದು ಸಂಶಯ ಏನು ಗೊತ್ತಾ? ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನ ಒಂದು ಅಂಗಡಿಯಲ್ಲಿ ಖರೀದಿ ಮಾಡ್ತಾನೆ, ಬಿಲ್ ಅವನ ಹತ್ರ ಇರುತ್ತೆ. ಮತ್ತೊಬ್ಬ ವ್ಯಕ್ತಿ ಆ ವಸ್ತುವನ್ನ ಪಡೆದುಕೊಂಡು ಬಳಸಿರ್ತಾನೆ, ಅವನ ಹತ್ರ ಬಿಲ್ ಇರಲ್ಲ. ಆ ಸಂದರ್ಭದಲ್ಲಿ ವಸ್ತುವನ್ನ ಬಳಸಿದಂತಹ ಎರಡನೇ ವ್ಯಕ್ತಿ ಏನಿದ್ದಾನೆ ಅವನ ಕಣ್ಣಿಗೆ ನ್ಯೂನ್ಯತೆ ಕಂಡು ಬಂದಾಗ ಅವನು ದೂರನ್ನ ದಾಖಲು ಮಾಡಬಹುದಾ? ಆದ್ರೆ ಬಿಲ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ದೂರನ್ನ ದಾಖಲು ಮಾಡಿಕೊಂಡು ವಿಚಾರಣೆ ಮಾಡೋದಕ್ಕೆ ಬರೋದಿಲ್ಲ. ಯಾವುದೇ ಒಂದು ಅಹವಾಲನ್ನ ತರಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಆ ವಸ್ತು ಖರೀದಿಸಿದ ಬಗ್ಗೆ ರಸೀದಿ ಇರಬೇಕು. ಮೇಡಮ್, ಈಗ ಕೊಡಗು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ, ಇದರಲ್ಲಿ ನೀವು ಮಹಿಳಾ ಸದಸ್ಯರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಿ. ಈ ಒಂದು ಪರಿಹಾರ ಆಯೋಗ ಅಂತ ಏನಿದೆ, ಇದು ಯಾವುದರ ಅಧಿನಿಯಮದ ಅಡಿಯಲ್ಲಿ ಬರುತ್ತೆ? ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986 ಅಡಿಯಲ್ಲಿ ಗ್ರಾಹಕರಿಗೆ ಸಂಬಂಧಪಟ್ಟಂತಹ ಕುಂದುಕೊರತೆಗಳನ್ನು ನಿವಾರಿಸೋದಕ್ಕೆ ಮತ್ತು ಅದರಿಂದ ಗ್ರಾಹಕರಿಗೆ ಸರಕು ಮತ್ತು ಸೇವೆಯಲ್ಲಿ ಆಗುತ್ತಿರುವಂತಹ ನ್ಯೂನತೆಯನ್ನು ಸರಿಪಡಿಸೋದು, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದೂರುಗಳು ಕಂಡುಬಂದಲ್ಲಿ ದೂರುಗಳನ್ನು ಅಹವಾಲನ್ನು ಸ್ವೀಕರಿಸಿ ಅವರಿಗೆ ಪರಿಹಾರಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ಈ ಒಂದು ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಅಡಿ ಈ ಹಿಂದೆ ಒಂದು ವೇದಿಕೆ ಅಂತೇಳಿ ನಮ್ಮ ಆಯೋಗವನ್ನ ಕರೀತಾ ಇದ್ರು. ಆದ್ರೆ 2019 ಗ್ರಾಹಕ ಸಂರಕ್ಷಣಾ ಕಾಯ್ದೆಗೆ ಕೆಲವೊಂದು ತಿದ್ದುಪಡಿಗಳನ್ನ ಮಾಡುವುದರ ಮೂಲಕ ವೇದಿಕೆ ಅನ್ನುವುದನ್ನ ಬದಲಾಯಿಸಿ ಪರಿಹಾರ ಆಯೋಗ ಅಂತ ಹೇಳಿ ನಾಮಕರಣ ಮಾಡಿ ಇದನ್ನ ಚಾಲ್ತಿಗೆ ತಂದಿದ್ದಾರೆ. ಇದು ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಗ್ರಾಹಕರಿಗೆ ಸಂಬಂಧಪಟ್ಟಂತಹ ಸರಕು ಮತ್ತು ಸೇವೆಗಳಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ ಮತ್ತೆ ನ್ಯೂನತೆ ಕಂಡು ಬಂದಂಥ ಸಂದರ್ಭದಲ್ಲಿ ಮತ್ತು ಏನಾದರೂ ಅವರಿಗೆ ಮೋಸ ಆದಂಥ ಸಂದರ್ಭದಲ್ಲಿ ವಸ್ತುಗಳಲ್ಲಿ, ಮತ್ತೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಈ ಮಾರುಕಟ್ಟೆ ವ್ಯವಸ್ಥೆ ಇದೆ. ಈ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಏನಾದರೂ ಗ್ರಾಹಕರಿಗೆ ಮೋಸ ವಂಚನೆ ಆದರೆ ಅಂತಹ ದೂರುಗಳನ್ನು ದಾಖಲಿಸೋದಕ್ಕೆ ಈ ಒಂದು ಆಯೋಗದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ವಸ್ತುಗಳ ಖರೀದಿ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಮಾಹಿತಿ ಬೇಕಾಗಿರುವಂಥದ್ದು, ಸಾಕಷ್ಟು ಅಂಗಡಿಗಳಿರುತ್ತೆ. ಕೆಲವೊಂದು ಅಂಗಡಿಗಳಲ್ಲಿ ರಸೀತಿಯನ್ನು ಕೊಡೋದಿಲ್ಲ. ಅಂತಹ ಸಂದರ್ಭದಲ್ಲಿ ಹೇಗೆ ಇಲ್ಲಿ ಮೋಸ ಆಗಿದೆ ಅಂತ ನಾವು ಅಂದ್ಕೊಳ್ಳೋದು? ಅಂದರೆ ಈಗ ಯಾವುದೇ ಒಂದು ಹಿಟ್ಟು ತಗೊಳ್ತೀವಿ, ಅದನ್ನು ಬಳಸಿದಾಗ ಆರೋಗ್ಯ ಹದಗೆಡಬಹುದು. ಅಂತಹ ಸಂದರ್ಭದಲ್ಲಿ ಪರಿಹಾರ ಹೇಗೆ ಸಿಗುತ್ತೆ ಗ್ರಾಹಕರಿಗೆ? ನಮ್ಮ ಈ ಒಂದು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ನಾವಿನ್ನೂ ಕೂಡ ಬಹಳ ಹಳೆ ಪದ್ಧತಿಯನ್ನೇ ಅನುಸರಿಸ್ತಾ ಇದ್ದೇವೆ.
ಸುಮಾರು ವರ್ಷಗಳಿಂದಲೂ ಕೂಡ ಈ ವಸ್ತುಗಳ ಕಲಬೆರಕೆ ಬಗ್ಗೆ, ತೂಕ ಮತ್ತು ಅಳತೆಯ ಬಗ್ಗೆ, ಮತ್ತೆ ವಸ್ತುಗಳಲ್ಲಿ ಇರುವಂತಹ ಒಂದು ಗುಣಮಟ್ಟವನ್ನ ಉತ್ಕೃಷ್ಟಗೊಳಿಸುವ ಬಗ್ಗೆ ಹಲವಾರು ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದ್ರೂ ಕೂಡ ಈ ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾವುದೇ ಒಂದು ವಸ್ತು ತಗೊಂಡ್ರು ಕೂಡ ಅವರು ಬಿಲ್ ಕೊಡೋದಿಲ್ಲ. ಇದೇ ಒಂದು ಸಮಸ್ಯೆ ಆಗಿರುತ್ತೆ. ಏನು ಅಂತ ಹೇಳಿದ್ರೆ, ಪ್ರಜ್ಞಾವಂತ ನಾಗರಿಕರೆಲ್ಲರೂ ಕೂಡ ಎಚ್ಚೆತ್ಕೋಬೇಕು, ಜಾಗೃತರಾಗಬೇಕು. ಮತ್ತೆ ನಾವ್ ಏನೇ ವಸ್ತುವನ್ನ ಕೊಂಡ್ಕೊಂಡ್ರು ಕೂಡ ಆ ವಸ್ತುವಿಗೆ ಅದು ₹1 ₹5 ಅಥವಾ ದೊಡ್ಡ ಮೊತ್ತದ ವಸ್ತು ಆಗಿರ್ಲಿ, ನಾವು ಅದಕ್ಕೆ ಬಿಲ್ಲನ್ನ ಕೇಳುವಂತ ಪ್ರವೃತ್ತಿಯನ್ನ ಬೆಳೆಸ್ಕೋಬೇಕು. ಆದ್ರೆ ನಮ್ಮಲ್ಲಿ ಯಾರು ಕೂಡ ಆ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿಲ್ಲ. ಹೋಗ್ತೀವಿ, ಏನೋ ಒಂದು ಸಾಮಾನು ತಗೊಂಡು ಬರ್ತೀವಿ. ಪ್ರತಿಯೊಂದು ಅಂಗಡಿಗಳಲ್ಲಿಯೂ ಕೂಡ ದೊಡ್ಡದಾಗಿ ಕಿರಾಣಿ ಅಂಗಡಿ ಏನ್ ಇಟ್ಟಿರ್ತಾರೆ ಇದಕ್ಕೆ ಬೋರ್ಡ್ ಹಾಕ್ಬೇಕು. ಮತ್ತೆ ಅಲ್ಲಿ ಅವರು ಮಾರಾಟ ಮಾಡುವ ವಸ್ತುಗಳಿಗೆ ನಿಗದಿತ ಬೆಲೆ, ಇಂಥ ವಸ್ತುವಿಗೆ ಇಷ್ಟು ಬೆಲೆ ಅನ್ನೋದನ್ನ ದಿನಸಿಗಳ ಪಟ್ಟಿ ಬರೆದಿರಬೇಕು. ಆದ್ರೆ ದೊಡ್ಡ ದೊಡ್ಡ ಮಾರ್ಟ್ಗಳಲ್ಲಿ ಕೆಲವೊಂದು ವಸ್ತುಗಳಿಗೆ ಬಿಲ್ಲನ್ನ ಕೊಡ್ತಾರೆ. ಆದ್ರೆ ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳಲ್ಲಿ ಯಾವುದೂ ಕೂಡ ಅವ್ರದ್ದು ಅಂಗಡಿ ಹೆಸರು ಇರೋದಿಲ್ಲ, ಎಂಥದ್ದು ಇರೋದಿಲ್ಲ. ಒಂದು ಚೀಟಿಯಲ್ಲಿ ಎಷ್ಟಿಷ್ಟು ಅಂತ ಹೇಳಿ ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಈ ಕಾಯ್ದೆ ಅಡಿಯಲ್ಲಿ ಪರಿಹಾರ ಕೊಡೋದ್ರಿಂದ ತಪ್ಪಿಸ್ಕೊಳ್ತಾರೆ. ಇದು ನಮ್ಮ ಅಂಗಡಿದೇ ಅಲ್ಲ ಅಂತ ಹೇಳ್ಬಿಡ್ತಾರೆ. ಆಗ ಗ್ರಾಹಕರಿಗೆ ತೊಂದರೆ ಆಗುತ್ತೆ. ಇನ್ನು ಮೇಡಮ್, ಗ್ರಾಹಕ ಆಯೋಗದಲ್ಲಿ ದೂರನ್ನ ಸಲ್ಲಿಸೋದಿಕ್ಕೆ ಇರುವಂತಹ ಅವಧಿ ಏನಿದೆ? ನಮ್ಮಲ್ಲಿ ಈಗ ನೀವು ಯಾವುದೇ ಒಂದು ವಸ್ತುವನ್ನ ಖರೀದಿಸ್ತೀರಾ ಅಂತ ಇಟ್ಕೊಳ್ಳಿ. ಖರೀದಿಸಿದ ವಸ್ತು ತಗೊಂಡಂತ ಸಂದರ್ಭದಲ್ಲಿ 2 ವರ್ಷದ ಅವಧಿಯೊಳಗೆ ದೂರನ್ನ ದಾಖಲಿಸೋದಕ್ಕೆ ಕಾಲಮಿತಿ ಇರುತ್ತೆ. ವಸ್ತುವನ್ನ ಖರೀದಿ ಮಾಡಿ, ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಈಗ ಜನರಿಗೆ ಗೊತ್ತಾಗ್ಲಿ ಅಂತೇಳಿ ಒಂದು ಮಿಕ್ಸಿಯನ್ನ ತಗೊಳ್ತೀರಾ, ಅದಕ್ಕೆ ವಾರಂಟಿ ಪೀರಿಯಡ್ 2 ವರ್ಷ ಇರುತ್ತೆ. ಆ 2 ವರ್ಷದ ಒಳಗಡೆ ಅದು ಏನಾದ್ರೂ ರಿಪೇರಿಗೆ ಬಂದ್ರೆ ಅವರು ಅದನ್ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸರಿ ಮಾಡಲ್ಲ ಅಂತ ಹೇಳಿದ್ರೆ, ಅಂತ ಸಂದರ್ಭದಲ್ಲಿ ಆ 2 ವರ್ಷದ ಅವಧಿ ಒಳಗಡೆ ವಾರಂಟಿ ಪೀರಿಯಡ್ ಇದ್ರೆ ನೀವು ದೂರನ್ನ ದಾಖಲಿಸಬಹುದು. ಈಗ ನೀವು ಮಿಕ್ಸಿ ತಗೊಂಡು 10 ವರ್ಷ ಆಗಿರುತ್ತೆ, 10 ವರ್ಷದಲ್ಲಿ ಒಂದು 4 ವರ್ಷ ಚೆನ್ನಾಗಿ ಓಡ್ಬಿಟ್ಟು 5ನೇ ವರ್ಷಕ್ಕೆ ಅದು ರಿಪೇರಿಗೆ ಬರುತ್ತೆ. ಅಂತ ಸಂದರ್ಭದಲ್ಲಿ ನೀವು ದೂರನ್ನ ದಾಖಲಿಸೋದಕ್ಕೆ ಆಗೋದಿಲ್ಲ. ಅಂದ್ರೆ ಯಾವುದೇ ಒಂದು ನ್ಯೂನತೆ ಕಂಡು ಬಂದಂತ ಇದರಲ್ಲಿ 2 ವರ್ಷದ ಒಳಗಡೆ ಇರುವಂತದನ್ನ ನಾವು ದಾಖಲಿಸಬಹುದು. ನೀವು ದೂರನ್ನ ತಗೊಳ್ಬಹುದು. ಅದ್ರ ಕಾಲಮಿತಿ 2 ವರ್ಷ. ಅದಕ್ಕೂ ಮೀರಿ ಏನಾದ್ರೂ ಒಂದು 2 ವರ್ಷದ ಮೇಲೆ ಒಂದು 6 ತಿಂಗಳು 8 ತಿಂಗಳು ಆಗ್ಬಿಟ್ಟಿರುತ್ತೆ. ಈಗ ಅವ್ರಿಗೇನೋ ಅನಾರೋಗ್ಯದ ಸಮಸ್ಯೆ ಇರುತ್ತೆ, ಅಥವಾ ಅವರು ಬೇರೆ ಕಡೆ ಇನ್ನೆಲ್ಲೋ ಹೋಗಿ ಅವ್ರದ್ದೇನೋ ಅನಿವಾರ್ಯ ಅಂತ ಸಂದರ್ಭದಲ್ಲಿ ಏನು 2 ವರ್ಷದೊಳಗಡೆ ಯಾಕೆ ಹಾಕಕ್ಕಾಗ್ಲಿಲ್ಲ ಅಂತೇಳಿ ಕಾಲಮಿತಿ ಕಾಯ್ದೆ ಒಳಗಡೆ ಒಂದು ಅರ್ಜಿ ಸಲ್ಲಿಸೋದ್ರ ಮೂಲಕ, ಅಂದ್ರೆ ಅವರು ಸಲ್ಲಿಸುವಂತಹ ಅರ್ಜಿ ಆಯೋಗಕ್ಕೆ ಇದು ಸದುದ್ದೇಶದಿಂದ ಕೂಡಿದೆ ಅನ್ನೋದು ಮನವರಿಕೆ ಆಗ್ಬೇಕು. ಸಮಂಜಸ ಅಂತ ಕಂಡು ಬಂದಾಗ ಮಾತ್ರ, ಅಂದ್ರೆ ಎಲ್ಲಾ ಪ್ರಕರಣಗಳು ಅಲ್ಲ, ಕೆಲವೊಂದು ವಿಶಿಷ್ಟ ಪ್ರಕರಣಗಳಲ್ಲಿ ಅದನ್ನ ಬಿಟ್ರೆ ಯಾವುದೇ ಒಂದು ಪ್ರಕರಣ 2 ವರ್ಷದೊಳಗಡೆ ದಾಖಲಾಗಬೇಕು. ಮೇಡಮ್, ಈಗ ಒಂದು ವಸ್ತುವನ್ನ ಖರೀದಿ ಮಾಡ್ತೀವಿ, ಅದರಲ್ಲಿ ನ್ಯೂನ್ಯತೆ ಅಂತ ಕಂಡು ಬರುತ್ತೆ ಗ್ರಾಹಕರಿಗೆ. ತಕ್ಷಣಕ್ಕೆ ನಾವು ಯಾರನ್ನ ಸಂಪರ್ಕ ಮಾಡಬೇಕು, ದೂರು ದಾಖಲು ಮಾಡಬೇಕು ಅಂತ ಅಂದ್ರೆ, ಮತ್ತೆ ಅವರು ಏನೆಲ್ಲ ದಾಖಲೆಗಳನ್ನ ಹೊಂದಿರಬೇಕು? ಖರೀದಿಸಿದ ವಸ್ತುವಿನ ಬಿಲ್ ಇರಬೇಕು. ಮತ್ತೆ ನೀವು ವಸ್ತು ಖರೀದಿಸಿದ 2 ವರ್ಷದೊಳಗಡೆ ಏನಾದ್ರೂ ಅದ್ರ ಬಗ್ಗೆ ನ್ಯೂನತೆ ಇದ್ದಂತ ಸಂದರ್ಭದಲ್ಲಿ ಅದನ್ನ ನೀವು ಆ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗಕ್ಕೆ ದೂರನ್ನ ದಾಖಲಿಸಬೇಕು. ನಾವು ಸಂಪರ್ಕ ಮಾಡಬೇಕು ಅಂತ ಅಂದ್ರೆ ದೂರವಾಣಿ ಸಂಖ್ಯೆ ಲಭ್ಯ ಇದೆಯಾ? ಲಭ್ಯ ಇದೆ. ನಮ್ಮ ಒಂದು ಪರಿಹಾರ ಆಯೋಗದ ದೂರವಾಣಿ ಸಂಖ್ಯೆ 08-272, ಇದು ಕೋಡ್ ನಂಬರು 229852. ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿದ್ರೆ ನಮ್ಮ ಆಯೋಗದಿಂದ ಏನಾದ್ರೂ ಮಾಹಿತಿ ಬೇಕಂತ ಹೇಳಿದ್ರೆ ಪಡ್ಕೋಬಹುದು. ಮೇಡಮ್, ಈಗ ಗ್ರಾಹಕರ ಸಂರಕ್ಷಣಾ ಕಾಯ್ದೆ 2019 ಪ್ರಕಾರ ಎಷ್ಟು ಹಣದ ಮಿತಿ ಇರುತ್ತೆ? 1986 ಕಾಯ್ದೆ ಬಂದಂತ ಸಂದರ್ಭದಲ್ಲಿ ಪ್ರತಿ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ವೇದಿಕೆಯ ಒಂದು ಹಣಕಾಸಿನ ಮಿತಿ 20 ಲಕ್ಷ ಇತ್ತು. ಅಂದ್ರೆ ನೀವು ಯಾವುದೇ ಒಂದು ವಸ್ತುವನ್ನ 20 ಲಕ್ಷದ ಒಳಗಡೆ ಖರೀದಿ ಮಾಡಿದ್ರೆ ಅದನ್ನ ಮಾತ್ರ ಅಲ್ಲಿ ದಾಖಲಿಸಬಹುದಿತ್ತು. ಈಗ ಹಾಗಲ್ಲ.
ನಮ್ಮ ಒಂದು ಹಣಕಾಸಿನ ಮಿತಿ 50 ಲಕ್ಷದ ಮಿತಿ ಒಳಗಿರುವಂತಹ ಸರಕು ಸೇವೆಗಳ ಮೌಲ್ಯ 50 ಲಕ್ಷದವರೆಗೆ ಏರಿಸಿದ್ದಾರೆ. ಅಂದ್ರೆ ನೀವು ಯಾವುದೇ ಒಂದು ವಸ್ತುವನ್ನ 50 ಲಕ್ಷಕ್ಕೆ ಖರೀದಿ ಮಾಡಿದ್ರೆ ನೀವು 50 ಲಕ್ಷದ ವ್ಯಾಪ್ತಿ ಒಳಗಡೆ ಬಂದು ಜಿಲ್ಲಾ ಆಯೋಗದಲ್ಲಿ ದೂರನ್ನ ದಾಖಲಿಸಬಹುದು. 50 ಲಕ್ಷಕ್ಕೂ ಮೇಲ್ಪಟ್ಟಾದ್ರೆ ನೀವು ಬೆಂಗಳೂರಿನ ರಾಜ್ಯ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗ ಅಂತ ಇರುತ್ತೆ, ಅಲ್ಲಿ ದೂರನ್ನ ದಾಖಲಿಸಬೇಕಾಗುತ್ತೆ. ಮತ್ತೆ ಈ 2019ರ ಕಾಯ್ದೆಯಲ್ಲಿ ಒಂದು ತಿದ್ದುಪಡಿಯನ್ನ ಮಾಡಿದ್ರು. ಇದೇನಂತ ಹೇಳಿದ್ರೆ, ಮೊದಲು ನೀವು ಒಂದು ವಸ್ತುವನ್ನ, ಉದಾಹರಣೆಗೆ ನೀವು ಮೈಸೂರಲ್ಲಿ ಕೊಂಡ್ಕೊಂಡಿರ್ತೀರ, ನೀವು ವಾಸವಿರೋದು ಮಡಿಕೇರಿ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ನೀವು 1986ರ ಕಾಯ್ದೆಯಲ್ಲಿ ಮೈಸೂರಿನಲ್ಲೇ ಹೋಗಿ ದೂರನ್ನ ದಾಖಲೆ ಮಾಡಬಹುದಾಗಿತ್ತು. ಈಗ ಹಾಗಲ್ಲ. ಕಂಪ್ಲೇನೆಂಟ್ ಅಂದ್ರೆ ದೂರು ಕೊಡೋನು ಎಲ್ಲಿ ವಾಸ ಮಾಡ್ತಾನೆ ಅಲ್ಲೇನೆ ದೂರನ್ನ ದಾಖಲಿಸೋದಕ್ಕೆ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ಇದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಗ್ರಾಹಕರು ಹೆಚ್ಚೆಚ್ಚು ಅಂದ್ರೆ ನೀವು ಬಾಂಬೆ ಎಲ್ಲಾದ್ರೂ ಕೊಂಡ್ಕೊಳ್ಳಿ, ಕಲ್ಕತ್ತಾದಲ್ಲಾದ್ರೂ ಕೊಂಡ್ಕೊಳ್ಳಿ, ಡೆಲ್ಲಿಯಲ್ಲಾದ್ರೂ ಕೊಂಡ್ಕೊಳ್ಳಿ, ಎಲ್ಲಾದ್ರೂ ಕೊಂಡ್ಕೊಳ್ಳಿ, ನೀವು ಎಲ್ಲಿ ವಾಸ ಮಾಡ್ತಾ ಇರ್ತೀರ ಅಲ್ಲಿ ದೂರನ್ನ ದಾಖಲಿಸೋದಕ್ಕೆ ಒಂದು ಅವಕಾಶ ಕಲ್ಪಿಸಿರೋದ್ರಿಂದ ಗ್ರಾಹಕರಿಗೆ ಅತಿ ಹೆಚ್ಚಿನ ಉಪಯುಕ್ತತೆ ಈ ಕಾಯ್ದೆಯಿಂದ ಆಗಿದೆ. ಯಾಕಂದ್ರೆ ಈಗೆಲ್ಲ ಆನ್ಲೈನ್ ನಲ್ಲಿ ವಸ್ತುಗಳನ್ನ ಖರೀದಿಸುವಂತ ವ್ಯವಸ್ಥೆ ಜಾಸ್ತಿಯಾಗಿ ನಡೀತಾ ಇದೆ ಈ ಮಾರುಕಟ್ಟೆ ಮೂಲಕ. ಅಂತ ಸಂದರ್ಭದಲ್ಲಿ ಅವರು ಎಲ್ಲಿ ಆ ಕಂಪ್ನಿಗಳನ್ನೆಲ್ಲ ಹುಡುಕಿಕೊಂಡು ಹೋಗ್ಲಿಕ್ಕೆಲ್ಲ ಆಗೋದಿಲ್ಲ. ದೂರುದಾರರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲಿ ಕೂಡ ದೂರನ್ನ ದಾಖಲಿಸೋದಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇದೆ. ಮೇಡಮ್, ಈಗ ನೀವು ಹೇಳಿದ್ರಿ 50 ಲಕ್ಷದವರೆಗೆ ಜಿಲ್ಲಾ ಆಯೋಗದಲ್ಲಿ ದೂರನ್ನ ದಾಖಲು ಮಾಡಬಹುದು ಗ್ರಾಹಕ ಅಂತ. 50 ಲಕ್ಷದಿಂದ ಮೇಲ್ಪಟ್ಟದ್ದಾದ್ರೆ ರಾಜ್ಯ ಆಯೋಗಕ್ಕೆ ದೂರನ್ನ ದಾಖಲು ಮಾಡಬಹುದು ಅಂತ ನೀವು ಹೇಳಿದ್ರಿ. 50 ಲಕ್ಷದಿಂದ ಎಷ್ಟು ಹಣದ ವ್ಯಾಪ್ತಿಯಲ್ಲಿ ರಾಜ್ಯ ಆಯೋಗದಲ್ಲಿ ದೂರನ್ನ ದಾಖಲು ಮಾಡಬಹುದು ಗ್ರಾಹಕ? 2 ಕೋಟಿವರೆಗೆ. 50 ಲಕ್ಷದಿಂದ 2 ಕೋಟಿಯವರೆಗೆ. ಈಗ 2 ಕೋಟಿಗೂ ಮೇಲ್ಪಟ್ಟು ಪರಿಹಾರವನ್ನ ನಾವು ಪಡಿಬೇಕು ಅನ್ನೋದಾದ್ರೆ ರಾಷ್ಟ್ರೀಯ ಗ್ರಾಹಕ ಆಯೋಗಕ್ಕೆ ಹೋಗ್ಬೇಕು. ಅದು ದೆಹಲಿಯಲ್ಲಿ ಇರುತ್ತೆ, ಅಲ್ಲಿಗೆ ಹೋಗ್ಬೇಕು. ಮೇಡಮ್, ಈಗ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಪ್ರಕಾರ ದೂರು ದಾಖಲು ಮಾಡಿ ಪರಿಹಾರವನ್ನ ಬಯಸಿದಾಗ ಜಿಲ್ಲಾ ಆಯೋಗ ದೂರನ್ನ ಸ್ವೀಕರಿಸುತ್ತೆ. ಈಗ ಆಪೋಸಿಟ್ ಅವ್ರು ಇರ್ತಾರೆ, ಯಾರು ಬಿಲ್ಲನ್ನ ಕೊಟ್ಟಿರ್ತಾರೆ, ಯಾರು ವಸ್ತುಗಳನ್ನ ಕೊಟ್ಟಿರ್ತಾರೆ, ಅವರಿಗೆ ಏನೆಲ್ಲ ಅವಕಾಶಗಳಿದೆ? ಪ್ರಾಮಾಣಿಕತೆ ಅನ್ನೋದು ಇದ್ದಾಗ ಅವರಿಗೆ ವಾದ ಮಾಡಬೇಕು ಅಂತ ಹೇಳಿದಾಗ ಏನು ಅವಕಾಶ ಇದೆ ಕಾಯ್ದೆ ಪ್ರಕಾರ? ಅಂದ್ರೆ ಈಗ ಯಾವುದೇ ಒಬ್ಬ ವ್ಯಕ್ತಿ ಒಂದು ದೂರನ್ನ ಆಯೋಗದ ಮುಂದೆ ಸಲ್ಲಿಸಿದಾಗ, ನಾವು ದೂರನ್ನು ಸಲ್ಲಿಸಿದ ವ್ಯಕ್ತಿಯಿಂದ ದೂರನ್ನು ಸ್ವೀಕರಿಸಿದ ನಂತರ ನಾವು ಅದನ್ನ ಆಯೋಗದಲ್ಲಿ ಅವನ ವಾದವನ್ನ ಕೇಳ್ತೀವಿ. ಏನಕ್ಕೆ ದೂರನ್ನ ದಾಖಲಿಸಿದ್ದಾರೆ ಮತ್ತೆ ಯಾವ ವಿಚಾರವಾಗಿ ದಾಖಲಿಸಿದ್ದಾರೆ ಅಂತ ಹೇಳಿ ಅವರು ಒಂದು ಸಂಕ್ಷಿಪ್ತ ವಾದ ಮಂಡನೆಯನ್ನು ಮಂಡಿಸಿದ ನಂತರ ಅವನು ಏನೇನು ದಾಖಲೆಗಳನ್ನ ಕೊಟ್ಟಿದ್ದಾನೆ ಅನ್ನೋದನ್ನ ಪರಿಶೀಲಿಸ್ಬಿಟ್ಟು ಅವನು ಯಾರ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಅವರಿಗೆ ನಾವು ಆಯೋಗದಿಂದ ಒಂದು ನೋಟಿಸನ್ನ ಜಾರಿ ಮಾಡ್ತೀವಿ. ನಿಮ್ಮ ವಿರುದ್ಧ ಈ ತರ ದೂರು ಬಂದಿದೆ, ಇದಕ್ಕೆ ನಿಮ್ಮ ಉತ್ತರ ಏನು ತಿಳಿಸಿ ಅಂತೇಳಿ ಒಂದು ನೋಟಿಸನ್ನ ಜಾರಿ ಮಾಡಿದಾಗ ಅವರು ನೋಟಿಸನ್ನ ಸ್ವೀಕರಿಸಿದ ನಂತರ ಆಯೋಗದ ಮುಂದೆ ಹಾಜರಾಗಿ ತಮ್ಮ ಪರವಾಗಿ ವಕೀಲರನ್ನ ನೇಮಕ ಮಾಡಿಕೊಂಡು ತಕರಾರು ಸಲ್ಲಿಸಬಹುದು. ಒಂದು ವೇಳೆ ಅವರು ವಕೀಲರು ಬೇಡ, ನಾವೇ ಅವರ ಏನು ದೂರಿದೆ ಅದಕ್ಕೆ ಉತ್ತರ ಕೊಡ್ತೀವಿ ಅಂದ್ರೆ ಅದನ್ನ ತಕರಾರಿನ ರೂಪದಲ್ಲಿ, ಅಂದ್ರೆ ದೂರು ದಾಖಲಾದ 45 ದಿನದ ಒಳಗಡೆ, ಅಂದ್ರೆ ಅವರಿಗೆ ನೋಟಿಸ್ ಜಾರಿ ಆದ 45 ದಿನದ ಒಳಗಡೆ ತಮ್ಮ ತಕರಾರನ್ನ ಸಲ್ಲಿಸಬೇಕು. ಯಾವ ರೀತಿ ತಕರಾರನ್ನ ಸಲ್ಲಿಸಬೇಕು? ಲಿಖಿತವಾಗಿ ಸಲ್ಲಿಸಬೇಕು. ಮೌಖಿಕವಾಗಿ ಸಲ್ಲಿಸಿದ್ರೆ ಅದಕ್ಕೆ ಅಷ್ಟೊಂದು ಮನ್ನಣೆ ಇಲ್ಲ. ಅವ್ರು ಏನ್ ಹೇಳ್ಬೇಕು ಅದನ್ನ ರೈಟಿಂಗ್ ಅಲ್ಲಿ ಬರೆದು ಆಯೋಗಕ್ಕೆ ಕೊಟ್ರೆ ಆಯ್ತು. ಒಂದು ವೇಳೆ ಈಗ 45 ದಿನದೊಳಗಡೆ ಅವರು ತಮ್ಮ ತಕರಾರು ಏನಿದೆ, ಅಬ್ಜೆಕ್ಷನ್, ಅದನ್ನ ಅವರು ಸಲ್ಲಿಸಿರ್ತಾರೆ. ಇದು ಪ್ರಕರಣ ಇತ್ಯರ್ಥ ಆದ ನಂತರ ಗ್ರಾಹಕನಿಗೆ ಜಯ ಸಿಕ್ಕಿದಾಗ ಯಾರು ಪರಿಹಾರವನ್ನ ಕೊಡಬೇಕಾಗಿರತ್ತೆ ಅವರಿಗೆ ಏನು ಒಂದು ಸೂಚನೆಯನ್ನ ಕೊಡುತ್ತೆ ಆಯೋಗ? ಅಂದ್ರೆ ನಾವು ಆದೇಶ ಮಾಡಿದ್ಮೇಲೆ ಉಭಯ ಪಕ್ಷಗಾರರಿಗೂ ಕೂಡ ಏನು ನಮ್ದು ಆಯೋಗದಿಂದ ಆದೇಶ ಹೊರಡಿಸಿರ್ತೀವಿ ಅದರದ್ದು ಫ್ರೀ ಕಾಪಿ ಹೋಗುತ್ತೆ ಅವರಿಗೆ, 2 ಕಡೆವರೆಗೂ ಹೋಗುತ್ತೆ. ಅಂದ್ರೆ ಸಾಮಾನ್ಯವಾಗಿ ವಕೀಲರು ನೇಮಕ ಮಾಡ್ಕೊಂಡಿದ್ದಂತ ಸಂದರ್ಭದಲ್ಲಿ ಅವ್ರ ವಕೀಲರೇ ಬಂದು ಆ ಕಾಪಿನ ಸ್ವೀಕರಿಸ್ತಾರೆ. ವಕೀಲರು ನೇಮಕ ಮಾಡ್ಕೊಂಡಿಲ್ಲ, ಪಾರ್ಟಿ ವೈಯಕ್ತಿಕವಾಗಿ ತಾನೇ ಖುದ್ದು ಹಾಜರಾಗಿದ್ದಾನೆ ಅಂದ್ರೆ ಅವನ ವಿಳಾಸಕ್ಕೆ ಅಂಚೆ ಮೂಲಕ
ಮೂಲಕ ನಮ್ಮ ಮೂಲ ಆದೇಶದ ಪ್ರತಿ ದೃಢೀಕರಣಕ್ಕೂ ಅವನಿಗೆ ಹೋಗುತ್ತೆ. ಈಗ ಪರಿಹಾರಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿದಾಗ ಪರಿಹಾರ ಅವರು ಕೊಡ್ಲಿಲ್ಲ ಅಂದಾಗ ಗ್ರಾಹಕ ಏನ್ ಮಾಡಬೇಕು? ಅಂದ್ರೆ ಈಗ ನಾವು ಯಾವುದೇ ಒಂದು ಆದೇಶವನ್ನ ಹೊರಡಿಸಿದಂತ ಸಂದರ್ಭದಲ್ಲಿ ನಾವು ಇಂತಿಷ್ಟು ಅವಧಿ ಒಳಗಡೆ ಈ ಆದೇಶವನ್ನ ಪರಿಪಾಲನೆ ಮಾಡಬೇಕು ಅಂತೇಳಿ ನಾವು ಆದೇಶದಲ್ಲಿ ತಿಳಿಸಿರ್ತೀವಿ. 45 ದಿನಗಳ ಒಳಗಡೆ ಅಥವಾ ಆ ಪ್ರಕರಣದ ವಸ್ತುಸ್ಥಿತಿಗೆ ಅನುಗುಣವಾಗಿ, ಅಂದರೆ ತುಂಬ ದೊಡ್ಡ ಅಮೌಂಟ್ ಇದ್ದಂಥ ಸಂದರ್ಭದಲ್ಲಿ 45 ದಿನ ನಿಗದಿಪಡಿಸ್ತೀವಿ. ಸಣ್ಣ ಪುಟ್ಟ ಅಮೌಂಟ್ ಆದರೆ 30 ದಿನ ನಿಗದಿಪಡಿಸ್ತೀವಿ. ಅಷ್ಟು ದಿನದೊಳಗಡೆ ಅವರಿಗೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿರ್ತೀವಿ. ಒಂದು ವೇಳೆ ಅವರು 45 ದಿನದ ಆ ಅವಧಿ ಒಳಗಡೆ ಕೊಡಲಿಲ್ಲ ಅಂತ ಹೇಳಿದಾಗ ಅವರು ಯಾರು ದೂರು ದಾಖಲಿಸಿರ್ತಾರೆ, ಯಾರ ಪರವಾಗಿ ಆದೇಶ ಆಗಿರುತ್ತೆ, ಅವರು ಜಾರಿ ಅರ್ಜಿಯನ್ನು ಸಲ್ಲಿಸ್ಬೋದು. ಜಾರಿ ಅರ್ಜಿಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಈ ಜಾರಿ ಅರ್ಜಿಯ ಒಂದು ನೋಟಿಸನ್ನು ಕಳಿಸ್ತೀವಿ. ನಿಮ್ಮ ವಿರುದ್ಧ ಆದೇಶ ಆಗಿರೋದನ್ನ ನೀವು ಪಾಲನೆ ಮಾಡಿಲ್ಲ ಅಂತೇಳಿ ಬಂದು ನೀವು ಅದನ್ನ ಪಾವತಿ ಮಾಡಬೇಕು ಅಂತ ಹೇಳಿ ಅಥವಾ ಆದೇಶವನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ನೋಟಿಸನ್ನ ಕಳಿಸಿದಾಗ ಅವರು ಬಂದಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಮುಂದಿನ ವಾಯಿದೆಗೆ ನಾವು ವಾರೆಂಟ್ ಆದೇಶವನ್ನ ಹೊರಡಿಸೋದ್ರ ಮೂಲಕ ಪೊಲೀಸ್ ಮುಖೇನ ವಸೂಲಾತಿ ಮಾಡಬಹುದು. ಒಂದು ವೇಳೆ ಅದು ಆಗ್ಲಿಲ್ಲ ಅಂತ ಹೇಳಿದಾಗ ಅವ್ರದ್ದು ಏನು ಆಸ್ತಿ ಇರುತ್ತೆ, ಆಸ್ತಿಯನ್ನ ಮುಟ್ಟುಗೋಲು ಮಾಡಿ ಅದನ್ನ ವಸೂಲು ಮಾಡೋದಕ್ಕೂ ಈಗ ಕಾನೂನಿನಲ್ಲಿ ಅವಕಾಶವನ್ನ ಕಲ್ಪಿಸಿದ್ದಾರೆ. ಅದಕ್ಕೆ ಸೂಕ್ತ ದಾಖಲಾತಿಗಳನ್ನ ಯಾರು ವಸೂಲಾತಿಗೆ ಅರ್ಜಿ ಸಲ್ಲಿಸ್ತಾರಲ್ಲ ಅವರು ಒದಗಿಸ್ಬೇಕು. ಈ ಎಲ್ಲಾ ಒಂದು ನಿರ್ಬಂಧಗಳಿಂದ ದೂರ ಆಗ್ಲಿಕ್ಕೆ ಮಾರುಕಟ್ಟೆಯಲ್ಲಿ ಮಾರಾಟಗಾರರು ಅನುಸರಿಸಬೇಕಾದಂತಹ ನಿಯಮಗಳು ಏನಿದೆ ಅಂತ ಹೇಳ್ತೀರಿ? ಅಂದ್ರೆ ಮಾರುಕಟ್ಟೆಯಲ್ಲಿ ವಸ್ತುಗಳನ್ನ ಮಾರಾಟ ಮಾಡಬೇಕಾದ್ರೆ ಮಾರಾಟಗಾರರು ನಿಗದಿತ ಬೆಲೆಗೆ ವಸ್ತುಗಳನ್ನ ಮಾರಾಟ ಮಾಡಬೇಕು. ಮತ್ತೆ ಮಾರಾಟ ಮಾಡಿದ ವಸ್ತುಗಳಿಗೆ ರಸೀದಿಯನ್ನ ಕೊಡಬೇಕು. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಕೊಂಡುಕೊಳ್ಳುವವರು ಕೂಡ ಎಚ್ಚರ ವಹಿಸಿ ತಗೋಬೇಕು. ಮೊದಲು ಕೊಳ್ಳುವವರೇ ಎಚ್ಚರ ಇತ್ತು, ಈಗ ಮಾರಾಟಗಾರರೇ ಎಚ್ಚರ ಅಂತಾನೂ ಆಗಿದೆ. ಯಾಕಂತ ಹೇಳಿದ್ರೆ ಈಗ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಅವರು ಮಾರಾಟ ಮಾಡ್ತಾ ಇರ್ತಾರೆ, ಆಗ ಅವರು ಇದು ನಾನು ತಯಾರಿಕೆ ಮಾಡಿದ್ದಲ್ಲ, ತಯಾರಿ ಮಾಡಿರೋ ಕಂಪ್ನಿನೇ ಬೇರೆ, ನಾನು ಜಸ್ಟ್ ಅದನ್ನ ಮಾರಾಟ ಮಾಡ್ತಾ ಇದ್ದೀನಿ ಅಂತೇಳಿ ಎಸ್ಕೇಪ್ ಆಗೋದಿಕ್ ಬರೋದಿಲ್ಲ. ಮಾರಾಟ ಮಾಡೋರು ಕೂಡ ಆ ವಸ್ತುವಿನ ಬಗ್ಗೆ, ಅದರ ಕಾರ್ಯವೈಖರಿ ಬಗ್ಗೆ, ಅದರ ಗುಣಮಟ್ಟದ ಬಗ್ಗೆ ಎಲ್ಲ ಅರ್ಥಕೊಂಡು ಅದನ್ನ ಮಾರುಕಟ್ಟೆಗೆ ತಂದು ಮಾರಾಟ ಮಾಡಬೇಕು. ಯಾಕಂದ್ರೆ ದುಡ್ಡು ಮಾಡೋ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಅಪಾಯಕಾರಿ ಆಗುವಂತ ವಸ್ತುಗಳನ್ನ ಅವರು ಮಾರಾಟ ಮಾಡಿ ತಪ್ಪಿಸ್ಕೊಳ್ಳೋದಿಕ್ ಆಗೋದಿಲ್ಲ. ಮೇಡಮ್, ಈಗ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡ್ತೀವಿ, ಚಾಕ್ಲೇಟ್ ತಿಂದು ಮಗು ಮೃತ ಆಯ್ತು, ಮತ್ತೆ ಇನ್ಯಾವುದೋ ವಸ್ತುವನ್ನ ಸೇವಿಸಿದ ನಂತರ ಈ ಮಗುವಿಗೆ ಹೀಗಾಗಿ ಮೃತ ಆಯ್ತು ಅಂತ ಹೇಳ್ತೀವಿ. ತುಂಬಾ ಒಂದು ಭಯಾನಕವಾದಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ಬಿಡುತ್ತೆ ಮನಸ್ಸಲ್ಲಿ. ಅಂದ್ರೆ ಯಾವ ವಸ್ತುಗಳನ್ನ ಎಲ್ಲಿ ಕೊಂಡುಕೊಳ್ಬೇಕು, ಹಾಗಾದ್ರೆ ನಾವು ಕೊಂಡುಕೊಳ್ಳುವಾಗ ನಾವು ಏನೆಲ್ಲ ಎಚ್ಚರಿಕೆಯನ್ನ ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಧಿನಿಯಮ ಏನು ಹೇಳುತ್ತೆ? ವಸ್ತುವನ್ನ ಕೊಂಡ್ಕೊಳ್ಬೇಕು ಅಂತಂದ ಸಂದರ್ಭದಲ್ಲಿ ನಮ್ಗೆ ಗ್ರಾಹಕರ ಹಕ್ಕುಗಳಲ್ಲೇ ಆಯ್ಕೆ ಹಕ್ಕನ್ನ ಕೊಟ್ಟಿದೆ. ಅಂದ್ರೆ ಆಯ್ಕೆ ಹಕ್ಕನ್ನ ಕೊಟ್ಟಿರೋದೇನಕ್ಕೆ, ನಾವು ಚಾಯ್ಸ್ ಮಾಡೋದು, ನಾವು ಒಂದಲ್ಲ ಒಂದು ಇದನ್ನ ನೋಡಿ ತಗೋಬೇಕು. ಆ ನೋಡಿ ತಗೊಳ್ಳೋ ಜವಾಬ್ದಾರಿ ನಮ್ದಾಗಿರುತ್ತೆ. ಈಗ ಕೆಲವೊಂದ್ಸಲ ಒಂದ್ ತಗೊಂಡ್ರೆ ಒಂದು ಫ್ರೀ ಅಂತ, ಅಂದ್ರೆ ಮಾರಾಟ ಮಾಡೋರ ಉದ್ದೇಶ ಏನು, ಅವ್ರು ವ್ಯಾಪಾರ ಮಾಡ್ಬೇಕು, ಅವರ ಅಭಿವೃದ್ಧಿ ಉದ್ದೇಶದಿಂದ ಮಾರಾಟ ಮಾಡೋದು ಅವರ ಹಕ್ಕಿರುತ್ತೆ, ಅವರು ಮಾರಾಟ ಮಾಡ್ತಾರೆ. ಆಗ ಕೊಂಡ್ಕೊಳ್ಳುವಂತವ್ರು ಕೂಡ ಬಹಳ ಜಾಗರೂಕರಾಗಿ ಜವಾಬ್ದಾರಿಯುತವಾಗಿ ತಮ್ಮ ಸರಕುಗಳನ್ನ ಆಯ್ಕೆ ಮಾಡಿಕೊಂಡು, ಅಂದ್ರೆ ಆಯ್ಕೆಯ ಹಕ್ಕನ್ನ ನಾವು ಅಲ್ಲಿ ಪಾಲನೆ ಮಾಡಬೇಕು. ನಮಗೆ ಯಾವ್ದು ಸೂಕ್ತ, ನಮಗೆ ಯಾವ್ದು ಅವಶ್ಯಕತೆ ಇದೆ ಅದನ್ನ ಕೊಂಡ್ಕೋಬೇಕು. ಕೆಲವು ಸಲ ಏನಾಗ್ತಾ ಇರುತ್ತೆ ಅಂದ್ರೆ ನೀನು ಡೇಟ್ ಆಗ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಅದನ್ನ ಸೇಲ್ಗೆ ಇಟ್ಬಿಡ್ತಾರೆ, ಆಫರ್ ಇಟ್ಟಿದೀವಿ ಅಂದ್ರೆ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದೀವಿ ಅಂತ ಎಲ್ಲ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಗ್ರಾಹಕರು ಜಾಗರೂಕರಾಗಬೇಕು. ಯಾಕಂತ ಹೇಳಿದ್ರೆ ಈಗ ನೀವು ಕಡಿಮೆ ಬೆಲೆಗೆ ಸಿಕ್ತು ಅಂತ ಅದನ್ನ ತಗೋ ಬಂದಾಗ ಅದು ಇವತ್ತಿಗೆನೆ ಎಕ್ಸ್ಪೈರಿ ಡೇಟ್ ಇರುತ್ತೆ, ಮತ್ತದನ್ನ ನಾಳೆಗೆ ಉಪಯೋಗಿಸಿದಾಗ ಅದರಿಂದ ಏನಾದ್ರು ತೊಂದರೆ ಆಗುತ್ತೆ. ಆಗ ತೊಂದರೆ ಆದಾಗ ಅವರು ದೂರು ದಾಖಲು ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ, ಯಾಕಂದ್ರೆ ಇವರು ಆಫರ್ ಅಲ್ಲಿ ತಗೊಂಡಿರ್ತಾರೆ. ಆ ತರದಕ್ಕೆಲ್ಲ ಇದು ಬರಲಿಲ್ಲ. ನಾಳೆ ಅದು ಎಕ್ಸ್ಪೈರಿ ಡೇಟ್ ಇರುತ್ತೆ ಅಂತ ಅನ್ನೋದಾದ್ರೆ ಇವತ್ತು ಮಾರಾಟ ಮಾಡ್ಬೋದಾ ಅವರು?
ಅದೇ ಅವರ ಉದ್ದೇಶ ಏನು, ಮಾರಾಟ ಮಾಡೋದಷ್ಟೇ ಅವ್ರ ಉದ್ದೇಶ. ಅದಕ್ಕೆ ಜನರು ಅದನ್ನ ನೋಡಿ ತಗೊಳ್ಳೋ ಅಂತ ಮನೋಭಾವ ಇರಬೇಕು, ಕೊಳ್ಳುವವರು ಜಾಗೃತರಾಗಿರ್ಬೇಕು ಅಂತ ಹೇಳ್ತೀರಿ. ಈಗ ಎಷ್ಟೋ ಸಲ ಪಾಪ ಯಾರು ನೋಡೋದೇ ಇಲ್ಲ, ಕೆಲವೊಂದು ಎಕ್ಸ್ಪೈರಿ ಡೇಟ್ ಮುಗ್ದೋಗಿರುತ್ತೆ, ಅಂತವನು ಕೂಡ ಸೇಲ್ಗೆ ಇಟ್ಟಿರ್ತಾರೆ. ಅಂದ್ರೆ ಆಫರ್ ಇರೋ ಇದ್ರಲ್ಲಿ ಯಾರು ತಗೊಳಕ್ ಹೋಗಲ್ಲ. ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಂತ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಲ್ವಾ ಅನ್ನೋ ಒಂದ್ ಇದ್ರಲ್ಲಿ ಅದನ್ನ ಆಫರ್ ಇದೆ ಅಂತ ಹೇಳಿ ತಗೊಳ್ತಾರೆ. ಆ ಆಫರ್ ಇರೋ ವಸ್ತುಗಳನ್ನ ತಗೊಳ್ಳುವಾಗ ಖಂಡಿತ ಗ್ರಾಹಕರು ಎಚ್ಚರಿಕೆಯಿಂದ ತಗೋಬೇಕು, ಜಾಸ್ತಿ ಆಫರ್ ಇರೋ ಕಡೆ ಹೋಗ್ಬಾರ್ದು. ಮೇಡಮ್, ಈಗ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಪ್ರಕಾರ ಯಾವೆಲ್ಲ ಪದಾರ್ಥಗಳು ಅಥವಾ ಯಾವೆಲ್ಲ ವಸ್ತುಗಳು ಎಕ್ಸ್ಪೈರಿ ಡೇಟ್ ಅಂತ ಪ್ರಿಂಟ್ ಮಾಡ್ಬೇಕಾಗತ್ತೆ? ವ್ಯಾಪ್ತಿ ಏನಿದೆ? ಪ್ರತಿಯೊಂದು ವಸ್ತುಗೂ ಅಷ್ಟೇ. ಈಗ ನಾವು ತಿನ್ನೋ ವಸ್ತುವಿಂದ ಹಿಡಿದು ನಾವು ಬಳಸೋ ಕಾಸ್ಮೆಟಿಕ್ಸ್ ಮತ್ತೆ ಔಷಧಿ ಎಲ್ಲಾ ವಸ್ತುಗಳಿಗೂ ಇರಬೇಕು, ಉತ್ಪಾದನೆ ದಿನಾಂಕ ಇರಬೇಕು, ಮತ್ತೆ ಅದು ಎಲ್ಲಿ ತನಕ ಅದರ ವ್ಯಾಲಿಡಿಟಿ ಇದೆ ಅನ್ನೋದು ಇರಬೇಕು, ಮತ್ತೆ ಅದ್ರ ತಯಾರಿಸಿದಂತ ದಿನಾಂಕ, ಬ್ಯಾಚ್ ನಂಬರು, ಸೀರಿಯಲ್ ನಂಬರು, ಮತ್ತೆ ಅದರ ಏನು ಫೀಚರ್ಸ್ ಒಳಗಡೆ ಅದರದ್ದು ಎಷ್ಟೆಷ್ಟು ಕಂಟೆಂಟ್ಸ್ ಏನೇನಿದೆ ಅದೆಲ್ಲ ಪ್ಯಾಕ್ ಮೇಲೆ ನಮೂದಾಗಿರ್ಬೇಕು. ಈ ನಡುವೆ ಒಂದು ಸೂಕ್ಷ್ಮವಾದಂತಹ ಮತ್ತೆ ಗಂಭೀರವಾದಂತಹ ಪ್ರಶ್ನೆ. ಒಂದು ಹಿಟ್ಟನ್ನು ನಾವು ತಗೊಳ್ತೀವಿ, ಅಂದರೆ ಖರೀದಿಯನ್ನು ಮಾಡ್ತೀವಿ, ಅದು ಪ್ಯಾಕೆಟಲ್ಲಿ ಇರುತ್ತೆ, ಎಕ್ಸ್ಪೈರಿ ಡೇಟ್ ಇರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರುತ್ತೆ, ಮತ್ತು 6 ತಿಂಗಳ ಒಳಗಡೆ ಅಥವಾ 3 ತಿಂಗಳ ಒಳಗಡೆ ಅಂದರೆ ಒಂದು ಅವಧಿಯನ್ನು ಕೂಡ ಅವರು ಹಾಕಿರ್ತಾರೆ. ಆದಾಗ್ಯೂ ಕೂಡ ಅದನ್ನು ಸೇವಿಸಿದ ನಂತರ ನಮ್ಮ ಶರೀರಕ್ಕೆ ಅಪಾಯ ಆಯಿತು ಅಂತ ಅಂದರೆ ಅಂತಹ ಸಂದರ್ಭದಲ್ಲಿ ಗ್ರಾಹಕ ಈ ವ್ಯಾಪ್ತಿಯೊಳಗಡೆ ಅಂದ್ರೆ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದಡಿ ದೂರನ್ನ ದಾಖಲು ಮಾಡಿ ಪರಿಹಾರಕ್ಕಾಗಿ ನಾವು ಅರ್ಜಿಯನ್ನು ಸಲ್ಲಿಸಬಹುದು. ಈಗ ನೀವು ಅಕ್ಕಿ ಹಿಟ್ಟೋ ಗೋಧಿ ಹಿಟ್ಟೋ ತಗೊಂಡಿರ್ತೀರ, ಅದ್ರಲ್ಲಿ ಹುಳಗಳು ಅಥವಾ ಏನೋ ಒಂದು ಫಂಗಸ್ ತರನೋ ಏನೋ ಹಾಕ್ಬಿಟ್ಟಿರುತ್ತೆ, ನೋಡಕ್ ಪ್ಯಾಕೆಟ್ ಚೆನ್ನಾಗಿರುತ್ತೆ, ಒಳಗಡೆ ಆ ತರ ಇರುತ್ತೆ. ಅಂತ ಸಂದರ್ಭದಲ್ಲಿ ನೀವು ಆ ಪ್ಯಾಕೆಟ್ ಅನ್ನ ತರಬೇಕು. ಪ್ಯಾಕೆಟ್ ಮತ್ತೆ ಸ್ವಲ್ಪ ಸ್ಯಾಂಪಲ್ ಏನು ಪುಡಿ ಇದೆ ಅದನ್ನ ಒಂದು ಪ್ರಿಸ್ಕ್ರೈಬ್ ಇದರಲ್ಲಿ ಇಮಿಡಿಯೇಟ್ ಆಗಿ ದೂರ ದಾಖಲು ಮಾಡಬಹುದು. ಈಗ ಕೆಲವೊಂದು ದುರುದ್ದೇಶ ಇರುತ್ತೆ. ಈಗ ಒಂದು ಪದಾರ್ಥವನ್ನು ನಾವು ಪರ್ಚೇಸ್ ಮಾಡಿರ್ತೀವಿ, ಅದು ಚೆನ್ನಾಗಿದ್ದಾಗ್ಯೂ ಕೂಡ ನಾವು ಇದನ್ನ ಏನಾದ್ರೂ ಒಂದು ಸಂದರ್ಭದಲ್ಲಿ ಯಾರೋ ವ್ಯಕ್ತಿ ಕೆಟ್ಟೋಗಿದೆ ಅಂತ ಹೇಳಿ ಅದನ್ನ ನಿಮ್ಮ ಒಂದು ಆಯೋಗಕ್ಕೆ ದೂರನ್ನ ದಾಖಲು ಮಾಡಿದಾಗ ಅಂತಹ ಗ್ರಾಹಕರಿಗೆ ಏನು ಸೂಚನೆಯನ್ನ ಕೊಡುತ್ತೆ? ನಾವು ಅಂತ ಸಂದರ್ಭದಲ್ಲಿ ಕೇಸಲ್ಲಿ ತಿರುಳಿಲ್ಲ ಅಂತ ಕಂಡು ಬಂದಾಗ ಮತ್ತೆ ಅವರು ಸುಳ್ಳು ಕೇಸ್ ಹಾಕಿದ್ದಾರೆ ಅವ್ರಿಗೆ ದಂಡನ ಹಾಕ್ತೀವಿ. ಈಗ ಎಲೆಕ್ಟ್ರಿಸಿಟಿ ಬಿಲ್ ಉದಾಹರಣೆಗೆ ತಗೊಳ್ಳೋಣ. 23/6/2024 ನೀವು ಇಷ್ಟು ಹಣವನ್ನ ಪಾವತಿ ಮಾಡಬೇಕು. ಬಿಲ್ ಅಮೌಂಟನ್ನು ನೀವು ಪಾವತಿ ಮಾಡಲಿಲ್ಲ ಅಂತ ಹೇಳಿದ್ರೆ ಎಲೆಕ್ಟ್ರಿಸಿಟಿ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಪ್ರಿಂಟಿಂಗಲ್ಲಿ ಕೊಟ್ಟಿರ್ತಾರೆ. 22ಕ್ಕೆ ಅವರು ಡಿಸ್ಕನೆಕ್ಟ್ ಮಾಡಿದ್ರೆ ಗ್ರಾಹಕರಿಗೆ ಆಯ್ಕೆಯ ಹಕ್ಕಲ್ಲಿ ಏನ್ ಮಾಡಬಹುದು? ಅವ್ರು ದೂರನ್ನ ಸಲ್ಲಿಸಬಹುದು. ಯಾಕಂತ ಹೇಳಿದ್ರೆ ನಮಗೆ 23ವರೆಗೆ ಅವಧಿ ಇತ್ತು, ಅದು ಕಟ್ಟಿಲ್ಲ ಅಂತ ಆದ್ಮೇಲೆ ಅವರು ಡಿಸ್ಕನೆಕ್ಟ್ ನ ಮಾಡಬಹುದು. ಅದಕ್ಕೂ ಮುಂಚೆನೆ ಮಾಡಿದ್ರೆ ಅವಾಗ ಅವರು ದೂರನ್ನ ದಾಖಲಿಸಬಹುದು. ದೂರು ದಾಖಲು ಮಾಡುವ ಮುನ್ನ ನಾವು ಎಲೆಕ್ಟ್ರಿಸಿಟಿ ಏನಿದೆ ಆಫೀಸು ಅಲ್ಲಿ ಮಾತುಕತೆಯನ್ನ ಮಾಡಲೇಬೇಕಾ? ಈಗ ಇರುತ್ತೆ, ಆಯೋಗಕ್ಕೆ ಬರುವ ಮುನ್ನ ನೀವು ಅವರ ಜೊತೆ ಮಾತನಾಡಿದ್ದೀರಾ, ಅವರನ್ನ ಸಂಪರ್ಕಿಸಿದ್ದೀರಾ, ಅವರ ಗಮನಕ್ಕೆ ತಂದಿದ್ದೀರಾ ಅಂತ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆಯಾ? ಅಂದ್ರೆ ಅದು ಶೆಲ್ ಏನಲ್ಲ, ಮ್ಯಾಂಡೇಟ್ರಿ. ಅವರು ಹೋಗಿ ಕೇಳಬಹುದು, ಕೇಳದೇನೂ ಇರಬಹುದು. ಕಡ್ಡಾಯ ಹೋಗ್ಲೇಬೇಕು ಅಂತ ಏನಿಲ್ಲ. ಇದೊಂಥರ ಆಲ್ಟರ್ನೇಟಿವ್ ರೆಮಿಡಿ ತರ, ಅಂದ್ರೆ ಪರ್ಯಾಯ ಪರಿಹಾರ ರೀತಿ. ಇದು ಬೆನಿಫಿಷಿಯರಿ ಲೆಜಿಸ್ಲೇಷನ್ ಆದ್ರಿಂದ ಅಂದ್ರೆ ಸಾಮಾಜಿಕ ನ್ಯಾಯ ಬದ್ಧತೆ ಅಡಿಯಲ್ಲಿ ಸಮಾಜದ ಎಲ್ಲ ಜನರಿಗೆ ಕೂಡ ಇದರ ಅನುಕೂಲತೆಗಳು ಆಗ್ಬೇಕು. ಕೆಲವೊಂದು ಸಿವಿಲ್ ನೇಚರ್ ಇರುವಂತ ಇದ್ರಲ್ಲಾದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಯಾವುದೇ ಒಂದು ಪ್ರಕರಣ ಇತ್ಯರ್ಥ ಆಗ್ಬೇಕಾದ್ರೆ. ಆದ್ರೆ ನಮ್ಮಲ್ಲಿ ಹಾಗಲ್ಲ, ಯಾವುದಾದ್ರೂ ಒಂದು ಪ್ರಕರಣ ದೂರು ದಾಖಲಾದ್ರೆ 3 ತಿಂಗಳೊಳಗಡೆ ನಾವು ಅದನ್ನ ಮುಕ್ತಾಯ ಮಾಡಿಕೊಡ್ಬೇಕು ಅಂತ ಕಾಯ್ದೆಯಲ್ಲಿ ನಿಯಮ ಇದೆ. ಕೆಲವೊಂದು ಸಂದರ್ಭದಲ್ಲಿ ಈಗ ಯಾವುದೋ ಒಂದು ಉಪಕರಣದ್ದು ಅಥವಾ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇದು ಏನು ಎಕ್ಸ್ಪರ್ಟ್ ಒಪಿನಿಯನ್ ಬರಬೇಕಾಗಿರುತ್ತೆ. ಈಗ ನೀವು ಒಂದು ಮಿಷಿನ್ ಸರಿ ಇಲ್ಲ ಅಂತ ಹೇಳ್ತೀರಾ, ಕಂಪ್ಯೂಟರು ಅಥವಾ ಲ್ಯಾಪ್ಟಾಪ್ ಸರಿಯಾಗಿ ವರ್ಕ್ ಮಾಡಿಲ್ಲ ಅಂತ ಹೇಳ್ತೀರಾ.
ಅದು ಮಿಷಿನರಿ ಡಿಫೆಕ್ಟ್ ಇದ್ದಂಥ ಸಂದರ್ಭದಲ್ಲಿ, ಮೆಕ್ಯಾನಿಕಲ್ ಡಿಫೆಕ್ಟ್ ಇದ್ದಂಥ ಸಂದರ್ಭದಲ್ಲಿ ಅಂಥವಕ್ಕೆ ನಾವು ಎಕ್ಸ್ಪರ್ಟ್ ಒಪಿನಿಯನ್ನ ಕೇಳಬೇಕಾಗತ್ತೆ. ಮತ್ತೆ ಕೆಲವೊಂದು ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸ್ ಬರ್ತವೆ. ಆ ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸಸ್ ಅಲ್ಲಿ ಎಕ್ಸ್ಪರ್ಟ್ ಒಪಿನಿಯನ್ ಇಲ್ಲದೆ ನಾವು ತೀರ್ಮಾನ ಕೈಗೊಳ್ಳಿಕ್ಕೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಮಾತ್ರ ಅಂತ ಪ್ರಯೋಗಾಲಯಕ್ಕೆ ಕಳಿಸುವಂತಹ ಇವುಗಳನ್ನ 5 ತಿಂಗಳೊಳಗಡೆ ಮುಗಿಸ್ಬೇಕು ಅಂತ ಕಾಯ್ದೆಯಲ್ಲಿ ನಿಯಮ ಇದೆ. ಅಂದ್ರೆ ಯಾವುದೇ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ಇಲ್ಲ ಅದನ್ನ 3 ತಿಂಗಳೊಳಗಡೆ ಮುಗಿಸ್ಬೇಕು. ತಜ್ಞರ ಅಭಿಪ್ರಾಯ ಆದ ಅವಶ್ಯಕತೆ ಇದೆ ಅಂತ ಸಂದರ್ಭದಲ್ಲಿ ಅವನ್ನ 5 ತಿಂಗಳೊಳಗಡೆ ನಾವು ಮುಗಿಸ್ಬೇಕು. ಅಂದ್ರೆ ಯಾವುದೇ ಒಂದು ಪ್ರಕರಣವನ್ನ ದೀರ್ಘಕಾಲದ ಒಳಗೆ ಎಳೆಯುವ ಹಾಗಿಲ್ಲ, ಅವಧಿ ಅಂತ ಇರುತ್ತೆ. ಆ ಅವಧಿಯೊಳಗಡೆ ನಾವು ಮುಗಿಸ್ಕೊಡ್ಬೇಕು. ಒಂದು ವೇಳೆ ಏನಾದ್ರೂ ಈಗ ಕೆಲವೊಂದು ಸಂದರ್ಭದಲ್ಲಿ ಈಗ ನೀವು ಬೇರೆ ಯಾವ್ದಾದ್ರು ಒಂದು ಕ್ರಿಮಿನಲ್ ಕೇಸು ಅಥವಾ ಸಿವಿಲ್ ಕೇಸಲ್ಲೋ ನೀವು ದಾಖಲು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ವಕೀಲರ ಅವಶ್ಯಕತೆ ಇರುತ್ತೆ. ಆದ್ರೆ ಈ ಗ್ರಾಹಕ ಕಾಯ್ದೆಯ ಅಡಿಯಲ್ಲಿ ನೀವು ಏನಾದ್ರೂ ದೂರು ದಾಖಲಿಸ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಕಾನೂನಿನ ಜ್ಞಾನ ಇದ್ರೆ ನೀವೇ ಸ್ವತಃ ವೈಯಕ್ತಿಕವಾಗಿ ದೂರನ್ನ ದಾಖಲಿಸಬಹುದು. ಮೇಡಮ್, ಈಗ ಸೇವೆ ಅಂತ ಹೇಳಿದ್ರಿ, ಸರಕು ಮತ್ತು ಸೇವೆ ಅಂತ, ಅಗತ್ಯ ಸೇವೆ ಅಂತ ಅನ್ಕೊಳ್ಳೋಣ. ಆ ಸೇವೆಯನ್ನ ಕೊಡುವಾಗ ತಡ ಮಾಡಿ ಆ ನಂತರ ಅವರು ಒಂದು ನಿರ್ಲಕ್ಷ್ಯ ಮನೋಭಾವನೆಯನ್ನ ತಾಳಿ ಅದರ ನಂತರ ಅವರು ಸೇವೆಯನ್ನ ಕೊಟ್ಟಿರ್ತಾರೆ. ಗ್ರಾಹಕನಿಗೆ ತೃಪ್ತಿ ಆಗದಂತಹ ಸಂದರ್ಭದಲ್ಲಿ ಅವನು ಆ ಸೇವೆಯನ್ನ ಪಡ್ಕೊಂಡ ನಂತರವೂ ಕೂಡ ದೂರನ್ನ ದಾಖಲು ಮಾಡಬಹುದಾ? ಅಂದ್ರೆ ಅದು ಅವನ ಒಂದು ಆಯ್ಕೆ. ಆಗ ನಮ್ಗೆ ಕೊಟ್ಟರು ವಿಳಂಬವಾಗಿ ಕೊಟ್ಟಿದ್ದಾರೆ, ಇದರಿಂದ ನನಗೆ ಇಷ್ಟು ನಷ್ಟ ಆಗಿದೆ ಅನ್ನೋದನ್ನ ಅವರು ತಮ್ಮ ದೂರಿನಲ್ಲಿ ತಿಳಿಸ್ಬೇಕು. ಅವರಿಗೆ ಆದಂತಹ ಒಂದು ತೊಂದರೆ ಅವುಗಳನ್ನ ವಿವರಿಸಿ ದೂರನ್ನ ದಾಖಲು ಮಾಡಬಹುದು. ಅದು ಅವರಿಗೆ ಬಿಟ್ಟಂತಹ ಒಂದು ಆಯ್ಕೆಯ ಹಕ್ಕು ಅಂತ ನೀವು ಹೇಳ್ತಾ ಇದ್ದೀರಿ. ಮತ್ತೆ ಯಾವುದೇ ಒಂದು ದೂರು ತೀರ್ಮಾನ ಆದಂತ ಸಂದರ್ಭದಲ್ಲಿ ಅದರ ವಿರುದ್ಧ ಏನಾದ್ರೂ ಅವ್ರಿಗೆ ತೃಪ್ತಿ ಆಗ್ಲಿಲ್ಲ ಅಂತ ಹೇಳಿದ್ರೆ 45 ದಿನದ ಒಳಗಡೆ ಜಿಲ್ಲಾ ಆಯೋಗದ ಆದೇಶವನ್ನ ಪ್ರಶ್ನಿಸಿ ರಾಜ್ಯ ಆಯೋಗದಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಬೇಕು. ಅಂದ್ರೆ ನಮ್ಮಿಂದ ತೊಂದರೆ ಆಗಿಲ್ಲ ಅಂತ ಹೇಳೋದಾದ್ರೆ ಅವರು ಮೇಲ್ಮನವಿಯನ್ನ ಸಲ್ಲಿಸಬೇಕು. ಅಂದ್ರೆ ಅವ್ರಿಗೆ ಆ ತೀರ್ಪಿನ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದ್ರೆ ಯಾರಿಗೆ ಬಾಧಿತ ಆಗ್ತಾರೆ ಅವರು 45 ದಿನದೊಳಗಡೆ ಹೋಗಿ ಆ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಈಗ ದೂರನ್ನ ದಾಖಲು ಮಾಡಬೇಕಾದ್ರೆ ಲಿಖಿತವಾಗಿ ಮಾತ್ರ ಕೊಡ್ಬೇಕಾ? ಹೌದು, ಮೌಖಿಕವಾಗಿ ತಗೊಳ್ಳೋದು. ಈಗ ನಾವು ಬೇರೆ ಊರಿಗೆ ಒಂದು ಎಮರ್ಜೆನ್ಸಿ ಟೈಮ್ ಅಂತ ನಾವು ಹೋಗಿರ್ತೀವಿ, ನಾವು ದೂರನ್ನ ದಾಖಲು ಮಾಡಲೇಬೇಕು. ಅಂದ್ರೆ ಅವಧಿ ಇರುತ್ತೆ, ಆ ಅವಧಿಯಲ್ಲಿ ಆತ ಬರ್ಲಿಕ್ಕೆ ಆಗ್ಲಿಲ್ಲ ಅಂದಾಗ ಅವರು ಅಂಚೆಯ ಮುಖಾಂತರ ಬೇಕಾದ್ರೆ ಕಳಿಸಬಹುದಾ? ಹೀಗೆಲ್ಲ ಆನ್ಲೈನ್ ಮೂಲಕನೇ ದಾಖಲು ಮಾಡಬಹುದು. ಅದಕ್ಕೆ ವಿಳಾಸ ನಮ್ದು ಕೊಡಗು ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ರಿಡ್ರೆಸಲ್ ಕಮಿಷನ್ ಇದರಲ್ಲಿ ಹೊಡೆದ್ರೆ ಈ ಜಾಲತಾಣಗಳು ಇರ್ತದಲ್ಲ, ಕೊಡಗು ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗದ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಿ ಮೊದಲು ಕಂಪ್ಲೇಂಟ್ ಒಂದು ಸಾಫ್ಟ್ ಕಾಪಿಯನ್ನ ಆನ್ಲೈನ್ ಅಲ್ಲಿ ದಾಖಲು ಮಾಡಬಹುದು. 2019 ಕಾಯ್ದೆಯಲ್ಲಿ ತಿದ್ದುಪಡಿ ಆದ ನಂತರ ಆನ್ಲೈನ್ ಕಂಪ್ಲೇಂಟ್ಗೂ ಕೂಡ ಅವಕಾಶ ಮಾಡಿಕೊಟ್ಟಿದೀವಿ. ಅಂದ್ರೆ ಅವರು ಆನ್ಲೈನ್ ಕಂಪ್ಲೇಂಟ್ ಮಾಡಿದ್ರೆ ಅಫಿಡವಿಟ್ ಅನ್ನು ಕೂಡ ಕಳಿಸ್ಬೇಕು. ಮತ್ತೆ ಎದುರುಗಡೆಯವರಿಗೆ ಸಮನ್ಸ್ ಎಲ್ಲ ಜಾರಿಯಾಗಿ ಅವರು ವರ್ಷನೆಲ್ಲ ಹಾಕದ್ಮೇಲೆ ಆಗ ಅವರು ಅದ್ರ ಏನ್ ವರ್ಷನ್ ಹಾಕಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ತಿಳ್ಕೊಂಡು ಮತ್ತೆ ಅವರು ಏನೇ ಇದ್ದಿದ್ರು ಆನ್ಲೈನ್ ಮೂಲಕನೂ ಮಾಡಬಹುದು. ಈಗ ಸಾಮಾನ್ಯವಾಗಿ ಮೇಡಮ್ ಈ ಅಧಿನಿಯಮದ ಪ್ರಕಾರ ಎಷ್ಟು ಅವಧಿಯೊಳಗಡೆ ಇತ್ಯರ್ಥ ಆಗಬಹುದು? ಈ ನೋಟಿಸ್ ಜಾರಿ ಮಾಡೋದಕ್ಕೆ ಸರಿಯಾದಂತ ರೀತಿಯಲ್ಲಿ ಸಮನ್ಸ್ ಜಾರಿ ಮಾಡ್ಬೇಕಂದ್ರೆ ವಿಳಾಸ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಂತ ಸಂದರ್ಭದಲ್ಲಿ ನೋಟಿಸ್ ಎಲ್ಲ ಸರಿಯಾದ ವಿಳಾಸಕ್ಕೆ ತಲುಪಿದ್ರೆ ಯಾವುದೇ ಒಂದು ಪ್ರಕರಣ ದಾಖಲಾದ 3 ರಿಂದ 4 ತಿಂಗಳೊಳಗಡೆನೆ ನಮ್ಮಲ್ಲಿ ಇತ್ಯರ್ಥ ಆಗುತ್ತೆ. ಅಂದ್ರೆ ಎಕ್ಸ್ಪರ್ಟ್ ಒಪಿನಿಯನ್ ಇದ್ದಂತ ಸಂದರ್ಭದಲ್ಲಿ ಒಂದು 5 ರಿಂದ 6 ತಿಂಗಳು ಹಿಡಿಯುತ್ತೆ. ಈಗ ದೂರು ದಾಖಲು ಮಾಡಿ ಪ್ರತಿ ಒಂದು ವಾರಕ್ಕೊಮ್ಮೆ ಬರ್ಬೇಕಾಗತ್ತಾ? ಇಲ್ಲ, ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ ನೀವು ದೂರು ದಾಖಲಿಸಿ ಹೋಗ್ತೀರಾ, ಎದುರುಗಡೆಯವರ ಹಾಜರಾತಿಗೆ ನಾವು ದಿನಾಂಕವನ್ನ ನಿಗದಿಪಡಿಸಿ ಸಮನ್ಸನ್ನ ಜಾರಿ ಮಾಡಿ ಕಳಿಸಿರ್ತೀವಿ. ಅವರು ಆ ವಾಯ್ದೆಗೆ ಬಂದು ತಮ್ಮ ತಕರಾರು ಸಲ್ಲಿಸಿದ್ಮೇಲೆ ಮತ್ತೆ ಫಿರ್ಯಾದುದಾರರು ಯಾವ ವಾಯ್ದೆ ಕೇಳ್ತಾರೆ ಪ್ರಮಾಣ ಪತ್ರ ಸಲ್ಲಿಸಕ್ಕೆ ಅಂತೇಳಿ ಅವರಿಗೆ ಆ ವಾಯ್ದೆಯನ್ನ ಕೊಡ್ತೀವಿ. ಆ ವಾಯ್ದೆಯಲ್ಲಿ ಅವರು ಪ್ರಮಾಣ ಪತ್ರ ಮತ್ತೆ ಅವರು ಏನು ವಾದ ಮಂಡನೆ ಮಾಡಬೇಕು ಅದನ್ನ ಲಿಖಿತವಾಗಿ ಬರೆದು ಕೊಟ್ರೆ ಮತ್ತೆ ಎದುರುದಾರ ಕಡೆಯವ್ರಿಗೂ ಅದೇ ರೀತಿ ಒಂದು ಅವಕಾಶವನ್ನ ಕೊಟ್ಟು ಇಬ್ಬರ ಕಡೆಯಿಂದ ವಾದವನ್ನ ಆಲಿಕೆ ಮಾಡಿ ನಾವು ಕೇಸನ್ನು ಮುಕ್ತಾಯಗೊಳಿಸ್ತೀವಿ.
ಜಾಸ್ತಿ ಏನು ಸಿವಿಲ್ ಕೋರ್ಟ್ ತರ ಕ್ರಾಸ್ ಎಕ್ಸಾಮಿನೇಷನ್ ಬರ್ಬೇಕು ಅಂತ ಏನಿಲ್ಲ. ಒಂದ್ ವೇಳೆ ಅವರು ಎದುರುಗಡೆಯವ್ರಿಗೆ ಪ್ರಶ್ನೆ ಕೇಳ್ಬೇಕು ಅಂತ ಹೇಳಿದ್ರೆ ಅವ್ರು ಏನ್ ಪ್ರಶ್ನೆ ಕೇಳ್ಬೇಕು ಅದನ್ನ ಪ್ರಶ್ನಾವಳಿನ ಕೊಟ್ರೆ ಎದುರುಗಡೆಯವರು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ ನಾವು. ಕೆಲವೊಂದು ಕೇಸಲ್ಲಿ ಮಾತ್ರ ಕ್ರಾಸ್ ಎಕ್ಸಾಮಿನೇಷನ್ಗೆ ಅವಕಾಶ ಕೊಡ್ತೀವಿ. ಯಾವುದು ಅಂತ ಹೇಳಿದ್ರೆ ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸಲ್ಲಿ, ಅಂದ್ರೆ ಮುಕ್ತವಾಗಿ ಅವರ ಆಲಿಕೆಯನ್ನ ಪಡೆಯುವಂತಹದ್ದು ಆಯೋಗದ ಕರ್ತವ್ಯ ಅಂತ ಹೇಳ್ತಾ ಇದ್ದೀರಾ. ಅದರಂತೆ ನಡೀತೀವಿ ಅಂತ. ಈ ಕಡೆಯದಾಗಿ ಒಂದು ಪ್ರಶ್ನೆ ಮೇಡಮ್, ಏನು ಅಂದ್ರೆ ಯಾವೆಲ್ಲ ಒಂದು ಪರಿಹಾರವನ್ನ ಪಡಿಬಹುದು ಗ್ರಾಹಕ? ವಸ್ತುವಿನ ದೋಷ ನಿವಾರಣೆ ಮಾಡಿ ಅಂತ ಕೇಳ್ಬೋದು, ಅಥವಾ ವಸ್ತುವಿನ ಬದಲಾವಣೆ ಮಾಡಿ ಅದೇ ಮಾದರಿಯ ಪರ್ಯಾಯ ವಸ್ತುವನ್ನ ಕೊಡಿ ಅಂತ ಕೇಳ್ಬೋದು, ಅಥವಾ ಖರೀದಿಸಿದ ವಸ್ತುವಿನ ಹಣವನ್ನು ಬಡ್ಡಿ ಸಮೇತ ವಾಪಸ್ ಕೊಡಿ ಅಂತನಾದ್ರೂ ಕೇಳ್ಬೋದು, ಅಥವಾ ದೋಷಪೂರಿತ ವಸ್ತುವಿನಿಂದ ಉಂಟಾದ ತೊಂದರೆ, ನಷ್ಟ ಅಥವಾ ಅದರಿಂದ ಏನು ಅವರಿಗೆ ಮಾನಸಿಕವಾಗಿ ಕಿರಿಕಿರಿಯಾಗಿ ತೊಂದರೆ ಆಗಿತ್ತೆ ಅದರ ಖರ್ಚನ್ನ ಕೊಡಿ, ಮತ್ತೆ ವ್ಯಾಜ್ಯ ಹಾಕಿದ್ದ ಖರ್ಚನ್ನ ಕೊಡಿ ಅಂತ ಹೇಳಿ, ಮತ್ತೆ ಜೀವ ಹಾನಿ ಮಾಡುವ ಸರಕು ಮತ್ತು ತಯಾರಿಕೆ ಮತ್ತು ಆ ವಸ್ತುವನ್ನ ಮಾರಾಟ ಮಾಡದಂತೆ ನಿಷೇಧಾಜ್ಞೆಯನ್ನ ಮಾಡಿ ಅಂತ ಹೇಳಿ ತಮ್ಮ ದೂರಿನಲ್ಲಿ ಪರಿಹಾರಗಳನ್ನ ಕೊಡಿ ಅಂತ ಹೇಳಿ ತಮ್ಮ ದೂರಿನ ಜೊತೆ ಪ್ರಾರ್ಥನೆಯನ್ನ ಮಾಡ್ಕೊಳ್ಬಹುದು. ಲಿಖಿತವಾಗಿ ದೂರಲ್ಲಿ ದಾಖಲು ಮಾಡಬಹುದು. ಒಳ್ಳೆಯದು ಮೇಡಮ್. ಇಷ್ಟು ಹೊತ್ತು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದಲ್ಲಿ ಮಹಿಳಾ ಸದಸ್ಯರಾಗಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ನಮ್ಮ ಶ್ರೋತೃಗಳಿಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಯಾಕೆ ಅಂತ ಹೇಳಿದ್ರೆ ನಾವು ಪ್ರತಿದಿನ ವಸ್ತುಗಳನ್ನು ಬಳಸಲೇಬೇಕು, ಅಗತ್ಯ ಸೇವೆಯನ್ನು ಪಡಿಲೇಬೇಕು. ಹೆಚ್ಚು ಜವಾಬ್ದಾರಿ ಯಾರ್ದು ಅಂತ ಅಂದರೆ ಜಾಗೃತ ಮನೋಭಾವ ಕೊಳ್ಳುವವರಿಗಿರಬೇಕು ಅಂತ ನೀವು ಕಿವಿ ಮಾತನ್ನು ಹೇಳಿದ್ದೀರಿ. ಹಾಗಾಗಿ ನಮ್ಮ ಶ್ರೋತೃಗಳ ಪರವಾಗಿ ಹಾಗೆಯೇ ಮಡಿಕೇರಿ ಆಕಾಶವಾಣಿಯ ಪರವಾಗಿ ತಮಗೆ ಧನ್ಯವಾದಗಳು. ಧನ್ಯವಾದಗಳು. ಕೇಳಿದ್ರಲ್ಲ ಶ್ರೋತೃಗಳೇ, ನಾವು ಪ್ರತಿದಿನ ವಸ್ತುಗಳನ್ನು ಖರೀದಿ ಮಾಡುವಾಗ ರಶೀತಿಯನ್ನು ತಪ್ಪದೇ ಪಡೆದ್ರೆ ನಮಗೆ ಅನುಕೂಲ ಆಗುತ್ತೆ. ಯಾವಾಗ ವಸ್ತುಗಳಲ್ಲಿ ಏನಾದರೂ ತೊಂದರೆ ಕಂಡು ಬಂದಾಗ ಅಥವಾ ಅದನ್ನು ಬಳಸಿದಾಗ ನಮಗೆ ಆಗುವಂತಹ ನ್ಯೂನ್ಯತೆಗಳು ಅದು ಏನೇ ಆಗಿರಬಹುದು, ನಾವು ಎಷ್ಟೆಲ್ಲ ವಸ್ತುಗಳನ್ನು ನಾವು ಖರೀದಿ ಮಾಡ್ತೀವಿ ಅಲ್ವಾ, ಅದರಲ್ಲೂ ಆಹಾರ ಪದಾರ್ಥಗಳಂತೂ ನಾವು ಸೇವನೆ ಮಾಡಿದ್ರೆ ಅದು ಆರೋಗ್ಯಕ್ಕೆ ಉತ್ತಮವಾದಂತಹ ಪರಿಹಾರವನ್ನು ಕೊಡಬೇಕು. ಒಂದು ವೇಳೆ ಇದಕ್ಕೆ ವಿರುದ್ಧವಾಗಿ ನಮಗೆ ತೊಂದರೆ ಆದಾಗ ಪ್ರಶ್ನೆ ಮಾಡೋದು, ಪರಿಹಾರವನ್ನು ಪಡೆಯೋದು, ಇವೆಲ್ಲವೂ ನಾವು ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮ ಜಾಗೃತ ಮನೋಭಾವ. ಹಾಗಾಗಿ ಜಾಗೃತರಾಗಿರುವಂಥದ್ದು ಅತಿ ಅಗತ್ಯ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರ, ಶುಭ ದಿನ. ಶ್ರೋತೃಗಳೇ, ಇದುವರೆಗೆ ಗ್ರಾಹಕರ ಸಂರಕ್ಷಣಾ ಕಾಯ್ದೆ 2019 ಈ ಕುರಿತಂತೆ ಮಡಿಕೇರಿಯ ಕೊಡಗು ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗದ ಮಹಿಳಾ ಸದಸ್ಯರಾದ ಗೌರಮ್ಮಣ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂ ಶಕುಂತಲಾ. ಈ ವಿಶೇಷ ಸಂದರ್ಶನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.